ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನನ್ನ ಹತ್ರ ಒಂದು 2 ಬ್ಲೌಸ್ ಡಿಸೈನ್ ಇದೆ, ಸಿಂಪಲ್ ಆಗಿರುವ ಬ್ಲೌಸ್ ಡಿಸೈನ್. ಸೊ ಅದರದ್ದು ಪ್ರೈಸ್ ಮತ್ತು ಎಷ್ಟು ದಿನ ತಗೊಂಡೆ ಮತ್ತು ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ, ಹೇಗೆ ಮೆಟೀರಿಯಲನ್ನು ಯೂಸ್ ಮಾಡಬೇಕು, ಅಂದರೆ ಕಾಪರ್ ಮತ್ತು ಗೋಲ್ಡ್ ಬರುವಾಗ ಹೇಗೆ ನಾವು ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ನಿಮಗೆ ವರ್ಕ್ ಮಾಡಲಿಕ್ಕಿದ್ರೆ ನಮಗೆ ಕೊಡ್ಬೋದು. ಆರಿ ವರ್ಕ್ ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ಸೊ ಯಾರಿಗೆ ಬೇಕಾದರೂ ಜಾಯಿನ್ ಆಗ್ಬೋದು. ಬನ್ನಿ, ಈಗ ನಾನೊಂದು ಫಸ್ಟಿಗೆ ಒಂದು ಗ್ರೀನ್ ಕಲರ್ ಬ್ಲೌಸ್, ಆಯಿತಾ. ಇದು ಸ್ವಲ್ಪ ಕಾಟನ್ ಟೈಪ್ ಇದೆ ಬ್ಲೌಸು. ಸೊ ಇದರದ್ದು ನಾನು ಡಿಸೈನ್ ನಿಮಗೆ ತೋರಿಸ್ತೇನೆ. ಫಸ್ಟಿಗೆ ನಾನು ನಿಮ್ಗೆ ಇದರದ್ದು ನೆಕ್ ಪ್ಯಾಟರ್ನ್ ತೋರಿಸ್ತೇನೆ. ನೋಡಿ, ಕಸ್ಟಮರಿಗೆ ಸ್ಕ್ವೇರ್ ನೆಕ್ ಮಾಡಿ ಅಂತ ಹೇಳಿದರು ಕಸ್ಟಮರು. ಸೊ ಹಾಗಾಗಿ ನಾನು ಈ ರೀತಿ ಸಿಂಪಲ್ ಟೈಪಲ್ಲಿ ನೋಡ್ಬೋದು. ಇದು ತುಂಬ ತೆಳು ಇದೆ ಬ್ಲೌಸ್ ಪೀಸ್, ಬಟ್ ವರ್ಕ್ ಮಾಡಲಿಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಕಾಟನ್ ಆದ ಕಾರಣ ಬೇಗ ಬೇಗ ವರ್ಕ್ ಫಿನಿಶ್ ಆಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ, ನಾನು ಇದರಲ್ಲಿ ಬ್ಯಾಕ್ ಬುಟ್ಟಸ್ ಕೂಡ ಹಾಕಿದ್ದೇನೆ. ಅಂದರೆ ಪ್ಲೇನ್ ಇರುವ ಕಾರಣ, ಅಂದರೆ ಬಾರ್ಡರ್ ಅಷ್ಟೇನು ಹೈಲೈಟ್ ಇಲ್ಲ, ಸೊ ಅದಕ್ಕೋಸ್ಕರ ಬ್ಯಾಕ್ ಬುಟ್ಟಸ್ ಕೂಡ ಹಾಕಿದ್ದೇನೆ. ಸೊ ಇದರಲ್ಲಿ ಒಂದು ಟಿಪ್ಸ್ ಹೇಳ್ತೇನೆ ನಾನು ನಿಮಗೆ ಹೇಗೆ ಅಂತ. ಸೊ ಇದೀಗ ಫ್ರಂಟ್ ನೆಕ್, ಆಯಿತಾ. ಇದು ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್. ಸೊ ಇದು ಸ್ಲೀವ್ಸ್, ಇದು ಸ್ಲೀವ್ಸ್ ವರ್ಕ್. ಸೊ ನೋಡಲಿಕ್ಕೆ ಸಿಂಪಲ್ ಆಗಿದೆ, ಬಟ್ ಕೆಲವರಿಗೆ ಏನಂದರೆ ತುಂಬ ಸಿಂಪಲ್ ಆಗಿರುವ ವರ್ಕ್ ಇಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗ್ತಾರಲ್ಲ, ಸೊ ಅಂಥವರಿಗೆಲ್ಲ ಸಿಂಪಲ್ ವರ್ಕೇ ಚೆನ್ನಾಗಿ ಕಾಣೋದು. ಕೆಲವರಿಗೆ ಸಿಂಪಲ್ ವರ್ಕೇ ಚೆನ್ನಾಗಿ ಕಾಣೋದು ತುಂಬ ಗ್ರ್ಯಾಂಡ್ ವರ್ಕಿಗೆ ಅಂತ. ಇದು ನೋಡ್ಬೋದು ನೀವು, ಇದು ಸ್ಲೀವ್ಸ್ ವರ್ಕ್, 2 ಸ್ಲೀವ್ಸ್. ಸೊ ಇದರದ್ದು ಪ್ರೈಸ್ ಕೂಡ ಹೇಳ್ತೇನೆ ನಾನು. ಸೊ ನೋಡ್ಬೋದು, ಇದೊಂದು ನೆನ್ಪಿಟ್ಕೊಳ್ಳಿ, ಇದು ಕಾಪರ್ ಬಾರ್ಡರ್, ಸ್ವಲ್ಪ ಲೈಟ್ ಕಾಪರ್ ಇದೆ. ಸೊ ಇದು ನೆಕ್ ಡಿಸೈನು, ಇದು ಸ್ಲೀವ್ಸ್ ಡಿಸೈನು. ಸೊ ಇದರ ಪ್ರೈಸ್ ಎಷ್ಟು ಅಂದರೆ 1200. ನೆಕ್ಕಿಗೆ ಮತ್ತು ಸ್ಲೀವ್ಸಿಗೆ ಸೇರಿ 1200 ಆಗುತ್ತೆ. ಮತ್ತು ಇನ್ನೇನಂದರೆ, ನಾನು ಇದಕ್ಕೆ 1 ದಿನ ತಗೊಂಡೆ ವರ್ಕ್ ಮಾಡಲಿಕ್ಕೆ ಜಸ್ಟ್ 1 ಡೇ ತಗೊಂಡೆ ಅಷ್ಟೇ. ಸೊ ಬನ್ನಿ ನೆಕ್ಸ್ಟ್ ವರ್ಕ್ ನೋಡುವ. ನೆಕ್ಸ್ಟ್ ವರ್ಕ್ ಒಂದು ಬ್ಲೂ ಕಲರ್ ಬ್ಲೌಸ್, ಒಂಥರ ರಾಯಲ್ ಬ್ಲೂ ಕಲರ್ ಬ್ಲೌಸು. ಇದರದ್ದು ಕೂಡ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನೀವು ಸ್ಲೀವ್ಸ್ ವರ್ಕ್ ನೋಡ್ಬೋದು, ಇದು ಕೂಡ ಕಾಪರ್ ಬಾರ್ಡರ್. ಸ್ಲೀವ್ಸ್ ವರ್ಕ್ ಈ ರೀತಿ ಬರುತ್ತೆ ನೋಡಿ. ಸ್ಲೀವ್ಸ್ ವರ್ಕ್ ಈ ರೀತಿ ಬರುತ್ತೆ, ಅಂದರೆ ರೈಸ್ ಬೀಡ್ಸ್, ಅಂದರೆ ಡ್ರಾಪ್ ಶೇಪ್ ಬೀಡ್ಸ್ ಮತ್ತು 4mm ಮತ್ತು ಔಟರ್ ಲೈನಿಗೆ ಶುಗರ್ ಬೀಡ್ ಯೂಸ್ ಮಾಡಿದ್ದಾನೆ. 2 ಸ್ಲೀವ್ಸ್ ಕೂಡ ನೋಡ್ಬೋದು ನೀವು. ಈ ಸ್ಲೀವ್ಸ್ ಬೇಕಾದ್ರೆ ನೋಡ್ಬೋದು, ಸೇಮ್ ಸ್ಲೀವ್ಸ್ ಡಿಸೈನ್ಸ್ ಬರುತ್ತೆ. ಬಟ್ ಇದರದ್ದು ವಿಷಯ ಏನಂದರೆ, ಇದಕ್ಕೆ ಬ್ಲೌಸ್ ಕಲರ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಸ್ವಲ್ಪ ಸಿಂಪಲ್ ವರ್ಕ್ ಮಾಡಲಿ ಗ್ರ್ಯಾಂಡ್ ವರ್ಕ್ ಮಾಡಲಿ, ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಬ್ಲೌಸ್ ಕಲರ್ ಕೂಡ ಮ್ಯಾಟ್ರ್ ಆಗುತ್ತೆ. ನಾವು ವರ್ಕ್ ಮಾಡುವಾಗ ಬ್ಲೌಸ್ ಕಲರ್ ಹೇಗಿದೆ, ಶೇಡ್ ಇದೆಯಾ ಅಥವಾ ಪ್ಲೇನ್ ಇದೆಯಾ ಅಥವಾ ಟಿಶ್ಯೂ ಸಿಲ್ಕ್ ಸ್ಯಾರಿ ಟೈಪ್ ಇದೆಯಾ, ಬ್ರೊಕೆಟ್ ಕ್ಲೋತ್ ಇದೆಯಾ, ಅಂದರೆ ಎಲ್ಲ ಮ್ಯಾಟರ್ ಆಗುತ್ತೆ. ಅಂದರೆ ನಾವು ವರ್ಕ್ ಮಾಡೋದು ಹೇಗೆ ಅಂದರೆ, ಈಗ ಏನು ಮಾಡ್ತಾರೆ ಅಂದರೆ ಕಸ್ಟಮರ್, ಎಕ್ಸಾಂಪಲ್ ಈಗ ಪ್ಲೇನ್ ಬ್ಲೌಸಲ್ಲಿ ವರ್ಕ್ ಮಾಡಿರೋ ಬ್ಲೌಸ್ ಡಿಸೈನ್ ನಮಗೆ ಕಳಿಸ್ತಾರೆ. ಸೊ ನಮ್ಗೆ ಇದೇ ರೀತಿ ಮಾಡಿಕೊಡಿ ಅಂತ. ಆಗೇನಾಗುತ್ತೆ, ಅವರು ಚೂಸ್ ಮಾಡೋದು ಪ್ಲೇನ್ ಬ್ಲೌಸ್ ವರ್ಕ್, ಆಯಿತಾ. ಸೊ ಅವರು ಕೊಡೋದು ನಮಗೆ ಹೇಗೆ ಅಂದರೆ ಟಿಶ್ಯೂ ಸಿಲ್ಕ್ ಸ್ಯಾರಿ. ಸೊ ಹಾಗಾಗಿ ಏನಾಗುತ್ತೆ, ಡಿಸೈನ್ ನೋಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಅಂದರೆ ನಿಮಗೆ ಪ್ಲೇನ್ ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್, ಬಟ್ ನೀವು ಯಾವುದರಲ್ಲಿ ಆ ಶೇಡ್ ಕ್ಲೋತಲ್ಲಿ ಮಾಡುವಾಗ ಡಿಫ್ರೆಂಟ್ ಕಾಣುತ್ತೆ. ಅಂದರೆ ಅದರ ಲುಕ್ಕೇ ಇರಲ್ಲ. ಇದಕ್ಕೆ ಮೇನ್ ಮ್ಯಾಟರ್ ಆಗೋದಿಲ್ಲ ಅಂದರೆ ಅವರ ಬ್ಲೌಸ್ ಪೀಸ್ ಮ್ಯಾಟರ್ ಆಗೋದು, ವರ್ಕ್ ಅಲ್ಲ. ವರ್ಕ್ ಸೇಮ್ ಇರುತ್ತೆ, ಬಟ್ ಕಸ್ಟಮರಿಗೆ ಬೇಜಾರಾಗುತ್ತೆ, ನಾವು ಸೆಲೆಕ್ಟ್ ಮಾಡಿರೋದು ಆ ವರ್ಕ್, ಬಟ್ ಈ ವರ್ಕ್ ಬ್ಲೌಸ್ ಮೇಲೆ ಬರುವಾಗ ಹೀಗೆ ಆಯಿತು. ಆಗ ಕಸ್ಟಮರ್ ಏನು ತಿಳ್ಕೊಳ್ತಾರೆ, ಇವರು ವರ್ಕ್ ಮಾಡಿರೋದೇ ಹೀಗೆ, ಹಾಗೆ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಯಾರಾದರೂ ನನ್ನ ಚಾನಲ್ನ ಕಸ್ಟಮರ್ ನೋಡ್ತಿದ್ರೆ ನೀವು ತಿಳ್ಕೊಳ್ಬೇಕಾದದ್ದು, ನೀವು ಯಾವ ವರ್ಕ್ ಸೆಲೆಕ್ಟ್ ಮಾಡ್ತೀರ ನೋಡಿ, ಆ ವರ್ಕ್ ನೀವು ಕೊಡುವ ಬ್ಲೌಸ್ ಪೀಸ್ ಹೇಗಿದೆ ಅಂತ ನೀವು ಫಸ್ಟು ನೋಡ್ಕೊಳ್ಬೇಕು, ಆಯಿತಾ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ, ಇಲ್ಲ ವರ್ಕ್ ವರ್ಕ್ ಮಾಡಿದವರ ಮೇಲೆ ಹಾಕಿ ಬಿಡ್ತಾರೆ, ಇಲ್ಲ ಅವರು ವರ್ಕ್ ಹಾಗೆ ಮಾಡಿದ್ದಾರೆ, ಸೊ ಹಾಗಾಗಿ ನಮ್ಮದು ಬ್ಲೌಸ್ ಎಲ್ಲ ಹೀಗಾಯಿತು, ಇಷ್ಟು ಅಮೌಂಟ್ ಕೊಟ್ಟು ವೇಸ್ಟ್ ಆಯಿತು. ಇಲ್ಲ, ಫಿನಿಶಿಂಗ್ ಬಗ್ಗೆ ನಾನು ಹೇಳ್ತಿಲ್ಲ, ಒಂದೊಂದು ಫಿನಿಶಿಂಗ್ ಇರುತ್ತೆ. ಬಟ್ ಈಗ ನನಗೆ ನೋಡಿ, ಈಗ ನಾನು ನನಗೀಗ ಗೊತ್ತು ಕಸ್ಟಮರ್ದೊಂದು, ಅಂದರೆ ಹೇಗೆ ಅವರು ಥಿಂಕ್ ಮಾಡ್ತಾರೆ. ಅಷ್ಟೇ ಅಮೌಂಟ್ ಕೊಡುವಾಗ ಅವ್ರಿಗೊಂದು ಎಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದರೆ ಹೀಗಿರಬೇಕು ಹಾಗಿರಬೇಕು. ಅಂದರೆ ಫಂಕ್ಷನಿಗೆ ಇಡುವಾಗ ಎಲ್ಲರೂ ಕೇಳಬೇಕು, ಬ್ಲೌಸ್ ರೇಟ್ ಎಷ್ಟು, ಬ್ಲೌಸ್ ಎಲ್ಲಿ ಮಾಡಿಸಿದ್ದೀರಿ, ಬ್ಲೌಸ್ ಚೆನ್ನಾಗುಂಟು ಅಂತ ಹೇಳಬೇಕು ಅಂತ ಕಸ್ಟಮರಿಗೂ ಇರುತ್ತೆ. ಬಟ್ ನಾನೇನು ಮಾಡ್ತೇನೆ ಅಂದರೆ, ಈಗ ನೋಡಿ
ನನಗೆ ತುಂಬ ಬ್ಲೌಸ್ ಬಂತು, ನೀವು ಲಾಸ್ಟ್ ವಿಡಿಯೋ ಎಲ್ಲ ನೋಡ್ಬೋದು. ಕೆಲವು ಟಿಶ್ಯೂ ಸಿಲ್ಕ್ ಸಾರಿದ್ದು ಫುಲ್ ಶೇಡ್ ಕ್ಲೋತ್ ಬರುವಾಗ ನಾನೇನು ಮಾಡ್ತೇನೆ ಅಂದರೆ, ಆ ಟಿಶ್ಯೂ ಸಿಲ್ಕ್ ಸಾರಿಯಲ್ಲಿ ನಿಮಗೆ ಅವರ ಫುಲ್ ಕೈ ಬಾರ್ಡರೇ ಇರುತ್ತೆ. ಆಗ ನಾನೇನು ಮಾಡ್ತೇನೆ ಅಂದರೆ ಹಾಫ್ ಬಾರ್ಡರ್ ಲೆಸ್ ಮಾಡಿ ಮೇಲ್ಗಡೆ ಪ್ಲೇನ್ ಜಾಗಕ್ಕೆ ವರ್ಕ್ ಮಾಡುವ ಅಂತ ಕಸ್ಟಮರ್ ಹತ್ರ ಹೇಳ್ತೇನೆ. ನನ್ನ ಸಜೆಷನ್ ಫಸ್ಟ್ ನಾನು ಕೊಡ್ತೇನೆ, ಮತ್ತವರು ಓಕೆ ಮಾಡಿ ಅಂತ ಹೇಳಿದರೆ ಮಾಡ್ತೇನೆ. ಬೇಡ ನಮಗೆ ಬಾರ್ಡರೇ ಬೇಕು ಫುಲ್ ಕೈಗೆ ಅಂದರೆ ನಾನು ಅದಕ್ಕೂ ಕೂಡ ಓಕೆ ಬಾರ್ಡರ್ ಮೇಲೇ ಮಾಡ್ತೇನೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ವರ್ಕ್ ಮಾಡುವವರು ನನ್ನ ವಿಡಿಯೋ ನೋಡ್ತಿದ್ರೆ ನೀವು ಕೇಳಬೇಕಾದದ್ದು ಏನಂದರೆ, ಸ್ಟಾರ್ಟಿಂಗ್ ನೀವು ಕೇಳಬೇಕು, ಮೇಡಮ್ ನಿಮ್ದು ಈಗ 8 ಇಂಚು ಕೈ ಇದೆ ಅಥವಾ 10 ಇಂಚು ಕೈ ಇದೆ, 8 ಇಂಚು ಬಾರ್ಡ್ರೇ ಬರುತ್ತೆ ಮೇಡಮ್, 2 ಇಂಚು ಮಾತ್ರ ಪ್ಲೇನ್ ಜಾಗ ಸಿಗೋದು. ಆಗ ನಾವೆಂತ ಮಾಡಬೇಕು, ಕಟ್ ಮಾಡಿ ಅಂದರೆ ಸ್ವಲ್ಪ ಲೆಸ್ ಕಟ್ ಮಾಡಿ, ನೀವು ಕಟ್ ಮಾಡೋದಲ್ಲ, ಸ್ವಲ್ಪ ಲೆಸ್ ಮಾಡಿ ಮಾಡಬೇಕಾ ಮೇಲೆ, ಅಥವಾ ನಿಮಗೆ ಬಾರ್ಡರ್ ಬೇಕಾ, ಹಾಗೆ ಆಯಿತಾ. ಫಸ್ಟ್ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಕಸ್ಟಮರ್ ಓಕೆ ಬಾರ್ಡರ್ ಅರ್ಧ ಲೆಸ್ ಮಾಡಿ ವರ್ಕ್ ಮಾಡಿ ಅಂತ ಹೇಳಿದರೆ ಮಾಡಿ. ನೀವೇ ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ಬಾರ್ಡರ್ ಲೆಸ್ ಮಾಡಿ ನಿಮ್ಮ ಇಷ್ಟ ಪ್ರಕಾರ ಮಾಡಬೇಡಿ. ಫಸ್ಟ್ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡಬೇಕು. ನನಗೀಗ 5 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಈ ವರ್ಕಲ್ಲಿ, ನಾನು ಎಷ್ಟೋ ಬ್ಲೌಸ್ 1000ಗಿಂತ ಜಾಸ್ತಿ ವರ್ಕ್ ಮಾಡಿದ್ದೇನೆ. ಬಟ್ ನಾನು ಈಗಲೂ ಸಹ ನಾನು ವರ್ಕ್ ಮಾಡುವಾಗ ಫಸ್ಟ್ ಕಸ್ಟಮರ ನಾನು ಒಪಿನಿಯನ್ ಕೇಳ್ತೇನೆ. ಅಂದರೆ ನಮ್ಗೆ ಗೊತ್ತಿರಲ್ಲ, ತುಂಬ ಜನ 25,000 30,000 ಬ್ಲೌಸ್ ಕೊಟ್ಟು ತಗೊಳ್ಳೋದು ಯಾಕೆ, ಅದರ ಬಾರ್ಡರ್ ಚೆನ್ನಾಗಿದೆ, ಬಾರ್ಡರ್ ಬರುತ್ತೆ ಬ್ಲೌಸ್ ಮತ್ತು ಸಾರಿಯಲ್ಲಿ ಅಂತ ಆ ರೀತಿ ಕೊಟ್ಟು ತಗೊಂಡಿರ್ತಾರೆ. ಬಟ್ ನಮ್ಗೆ ಗೊತ್ತಿರಲ್ಲ. ಸೊ ನಾವು ನಮಗೆ ಬೇಕಾದಾಗೆ ಹಾಗೆ ಮಾಡಿದರೆ ಹಾಗೆ ಆಗಲ್ಲ. ಅಂದರೆ ಅವರ ಹಣ, ಅವರ ಬ್ಲೌಸು, ವರ್ಕ್ ಮಾಡೋದು ಮಾತ್ರ ನಾವು ಅಷ್ಟೇ. ಅಂದರೆ ಅವ್ರಿಗೂ ಒಂದು ಇರುತ್ತೆ, ಆಸೆ ಇರುತ್ತಲ್ವ. ಸೊ ಆಗ ಏನು ಮಾಡಬೇಕಂದ್ರೆ ಫಸ್ಟ್ ಕಸ್ಟಮರ್ ಹತ್ರ ಕೇಳಬೇಕು, ಮೇಡಮ್ ಇಷ್ಟು ಬಾರ್ಡರ್ ದೊಡ್ಡದಾಗುತ್ತೆ, ತೆಗಿಲಾ ಅಥವಾ ಆಫ್ ಇಡ್ಲಾ ಅಥವಾ ಫುಲ್ ಬೇಕಾ, ಫುಲ್ ಬೇಕು ಅಂದರೆ ನಿಮ್ಮ ಡಿಸೈನ್ ಈ ರೀತಿ ಕಾಣುತ್ತೆ, ಆಫ್ ಇಟ್ಟರೆ ನಿಮ್ಮ ಡಿಸೈನ್ ಈ ರೀತಿ ಕಾಣುತ್ತೆ. ನಾವು ಕಸ್ಟಮರಿಗೆ ಕರೆಕ್ಟಾಗಿ ಹೇಳಬೇಕು. ಯಾಕಂದರೆ ಅವರಿಗಿಂತ ಜಾಸ್ತಿ ಐಡಿಯಾ ಇರೋದು ವರ್ಕ್ ಮಾಡುವವರಿಗೆ. ಸೊ ಅವರಿಗೆ ಐಡಿಯಾ ಇರಲ್ಲ, ಅವರೇನು ತಿಳ್ಕೊಳ್ತಾರೆ, ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಹೀಗೆ ಬಂದಿದೆ ವರ್ಕ್, ಸೊ ನನ್ನ ಬ್ಲೌಸ್ ಪೀಸ್ ಮೇಲೆಯೂ ಹೀಗೆ ಬರ್ಬೋದು ಅಂತ ಅವರದೊಂದು ಇರುತ್ತೆ, ಹೇಳಿಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಕಸ್ಟಮರ್ ಹತ್ರ ಕೇಳಬೇಕು ಫಸ್ಟು. ಲೆಸ್ ಮಾಡಿ ಅಂದರೆ ಲೆಸ್ ಮಾಡಿ, ಅದರ ಮೇಲೆ ಮಾಡಿ ಅಂದರೆ ಅದರ ಮೇಲೆ ಮಾಡಿ, ಮತ್ತು ಅವರ ಚಾಯ್ಸ್, ಕಸ್ಟಮರ್ ಚಾಯ್ಸ್. ನೀವು ಹೇಳಬೇಕು, ವರ್ಕ್ ಮಾಡುವವರಿಗೆ ನಾನು ಹೇಳೋದು, ಆಯಿತಾ. ಸೊ ಆಗ ಏನಾಗುತ್ತೆ ಅಂದರೆ ಕಸ್ಟಮರಿಗೂ ಆಗುತ್ತೆ, ಇವರೆಲ್ಲ ಕೇಳಿ ಮಾಡ್ತಾರೆ, ಸೊ ಒಳ್ಳೆ ಮಾಡ್ತಾರೆ ವರ್ಕ್ ಅಂತ, ಆಯಿತಾ. ಅಷ್ಟೇ. ನಂದು ಇದೊಂದು ಚಿಕ್ಕ ಸಜೆಷನ್ ನಿಮಗೆ, ವರ್ಕ್ ಮಾಡುವವರಿಗೆ ಮತ್ತು ಕಸ್ಟಮರಿಗೆ. ಸೊ ಈಗ ಅದರದ್ದು ನೆಕ್ ಡಿಸೈನ್, ಆಯಿತಾ. ನಾನೀಗ ಸ್ಲೀವ್ ಡಿಸೈನ್ ತೋರಿಸ್ನಲ್ಲ, ಅದರದ್ದು ನೆಕ್ ಡಿಸೈನ್. ಇದು ನಾನೊಂದು ಲಾಸ್ಟ್ ವೀಡಿಯೋ ಹಾಕಿದ್ದೊಂದು ಬ್ರೈಡಲ್ ಬ್ಲೌಸ್ ಇದ್ದು, ಅವ್ರದ್ದು ಸಿಂಪಲ್ ಬ್ಲೌಸು. ಸೊ ಅದನ್ನು ನೋಡಿಕೊಂಡು ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಡಿಸೈನ್ ನೋಡಿಕೊಂಡೆ ಆರ್ಡ್ರ್ ಕೊಟ್ಟಿರೋದು. ಅವರದ್ದು ಮಾತ್ರ ನಾನು ಫಸ್ಟ್ ಮಾಡಿರೋದು ಬೋಟ್ ನೆಕ್ ಇತ್ತು. ಬಟ್ ಕಸ್ಟಮರಿಗೆ ಏನಂದರೆ ಅವರಿಗೆ ಫುಲ್ ಸ್ಕ್ಯಾಲಪ್ ಶೇಪ್ ಬೇಕು. ಸೊ ನಾನು ಏನು ಮಾಡಿದ್ದೇನೆಂದರೆ ಫಸ್ಟಿಗೆ ಸ್ಕ್ವೇರ್ ಮಾರ್ಕ್ ಹಾಕ್ಕೊಂಡು ಅದಕ್ಕೇನೆ ಒಂದು ಚಿಕ್ಕ ರಟ್ ಪೀಸ್ ಕಟ್ ಮಾಡಿಕೊಂಡು ಶೇಪ್ ಕೊಟ್ಟಿದ್ದೇನೆ. ಆಗ ನಿಮಗೆ ಒಂದೇ ರೀತಿ ಶೇಪ್ ಬರುತ್ತೆ, ಆಯಿತಾ. ಹೆಚ್ಚು ಕಡಿಮೆ ಏನಿಲ್ಲ, ಒಂದೇ ರೀತಿ ಶೇಪ್ ಬರುತ್ತೆ. ಸೊ ಆಗ ಏನು, ಈಗ ಸ್ಕ್ವೇರ್ ಇದು ನೋಡಿ ಸ್ಕ್ಯಾಲಪ್ ಶೇಪು. ಸೊ ಇದು ಕೂಡ ಹಾಗೆ ಡ್ರಾಪ್ ಶೇಪ್ ಬೀಡ್ ಮತ್ತು 4mm ಒಂದೊಂದು 4mm ಹಾಕಿದ್ದು, ಮತ್ತು ಔಟರ್ ಲೈನಿಗೆ ಫುಲ್ ನಾನು ಇದು ಕೊಟ್ಟಿದ್ದೇನೆ ನೋಡಿ, ಫಿನಿಶಿಂಗ್ ನೋಡ್ಬೋದು ವರ್ಕ್ ಇದು. ಸೊ ಇದರದ್ದು ಪಾಯಿಂಟಿಗೆ ಕೂಡ ಒಂದೊಂದು ಬೀಟ್ಸ್ ಕೊಟ್ಟಿದ್ದೇನೆ. ಸೊ ಫ್ರಂಟ್ ನೆಕ್ ಕೂಡ ಸೇಮ್ ಬರುತ್ತೆ, ಆಯಿತಾ. ಫ್ರಂಟ್ ನೆಕ್ ಕೂಡ ಸೇಮ್ ಬರುತ್ತೆ ನೋಡಿ. ಸೇಮ್ ಡಿಸೈನ್ ಬರುತ್ತೆ. ಇದರದ್ದು ಪ್ರೈಸ್ ಎಷ್ಟು ಗೊತ್ತಾ, ಇದರದ್ದು ಪ್ರೈಸ್ 2000 ನಾನು ತಗೊಂಡೆ, ಅಂದರೆ ಸ್ಲೀವ್ಸ್ ಮತ್ತು ನೆಕ್ಕಿಗೆ. ಯಾಕೆ ಸ್ಕ್ಯಾಲಪ್ ಶೇಪಿಗೆ ಒಂದು 200-300 ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ, ಇದು ನೀವು ಶೇಪ್ ನಾರ್ಮಲ್ ಇತ್ತು ಅಂದರೆ ಸ್ಕ್ಯಾಲಪ್ ಶೇಪ್ ಬೇಡ, ನಮಗೆ ಸ್ಟ್ರೈಟ್ ಶೇಪ್ ಸಾಕು ಅಂದರೆ 1700ಗೆ ನಾನು ಮಾಡಿ ಕೊಡ್ತೇನೆ. 1700, 1800. ಮತ್ತು ತುಂಬ ದೊಡ್ಡ ಬ್ಯಾಕ್ ನೆಕ್ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ತದೆ. ವಿಷಯ ಏನಂದರೆ, ಇದು ಸ್ಕ್ಯಾಲಪ್ ಶೇಪ್ ಹೇಳುವಾಗ ನಮಗೆ ಹೀಗೆ ಸ್ಟ್ರೈಟ್ ವರ್ಕ್ ಮಾಡೋದಕ್ಕಿಂತ ಹೀಗೆ ಸ್ಕ್ಯಾಲಪ್ ಶೇಪಲ್ಲಿ ಜಾಸ್ತಿ ವರ್ಕ್ ಹೋಗುತ್ತೆ ನಮಗೆ. ನೋಡಿ ಈಗ ನೋಡಿ, ಇದು ಇಲ್ಲಿವರೆಗೆ ಬರ್ತಿತ್ತು, ಈ ಡಿಸೈನ್ ಸ್ಟ್ರೈಟ್ ಮಾಡ್ತಿದ್ರೆ ಇಲ್ಲಿವರೆಗೆ ಬರ್ತಿತ್ತು. ಸೊ ನಮಗೆ ವರ್ಕ್ ಜಾಸ್ತಿ ಆಗ್ತದೆ. ಸೊ ಅದಕ್ಕಾಗಿ ನಾನು ನೆಕ್ ಮತ್ತು ಸ್ಲೀವ್ ಸೇರಿ ಸ್ಕ್ಯಾಲಪ್ ಶೇಪ್ ಆದ ಕಾರಣ ನೆಕ್, ಸೊ 2000 ತಗೊಂಡೆ. ಇದಕ್ಕೆ ಕೂಡ ನಾನು 1.5 ದಿನ ತಗೊಂಡೆ, 1.5 ಇಲ್ಲ 1 ದಿನವೇ, ಬಟ್ ಸ್ವಲ್ಪ ನಂಗೆ ಬ್ಯುಸಿ ಇರುವ ಕಾರಣ 1.5 ದಿನ ತಗೊಂಡೆ. ಸೊ ಈಗ ಇದ್ರದ್ದು ಎರಡರದ್ದು ಪ್ರೈಸ್ ಸೇರಿ 3000 ಆಗುತ್ತೆ. ಇದು 1200, ಇದು 2000. ಸೊ 100 ರೂಪೀಸ್ ಕೊರಿಯರ್ ಚಾರ್ಜ್. ಸೊ 3000 ಆಗುತ್ತೆ ಎರಡು ಬ್ಲೌಸ್ಗೆ ಸೇರಿ. ಇನ್ನೊಂದು ಟಿಪ್ಸ್ ಹೇಳ್ತಾನೆ ಅಂತ ಹೇಳಿದೆ ನಾನು ಎಂಡಿಗೆ. ಸೊ ನಿಮಗೆ ಕಾಪರ್ ಬಾರ್ಡರ್ ಬಂತು. ಸೊ ಈಗ ನೀವು ಯಾವುದರಲ್ಲಿ ವರ್ಕ್ ಮಾಡಬೇಕು, ಯಾವ ಬೀಡ್ಸ್ ಯೂಸ್ ಮಾಡಬೇಕು ಅಂದರೆ ನನ್ನ ಚಾಯ್ಸ್ ಏನಂದರೆ, ನಾನು ಮಾಡೋದು ಹೇಗೆ ಅಂದರೆ ನೋಡಿ,
ಇದರಲ್ಲಿ ನಿಮಗೆ ಕಾಣುತ್ತಿಲ್ವ ಗೊತ್ತಿಲ್ಲ. ಹೀಗೆಲ್ಲ ಪ್ಲೇನ್ ಬ್ಲೌಸ್ ಬಂತು ಅಂದರೆ ನೀವೇನು ಮಾಡಬೇಕು, ಸಾರಿ ಕಲರ್ ಮ್ಯಾಚ್ ಮಾಡಬಾರ್ದು, ಬೀಡ್ಸ್ ಗೋಲ್ಡ್ ಮತ್ತು ಕಾಪರ್ ಮಿಕ್ಸ್ ಮಾಡಬೇಕು. ಆಗೇನಾಗುತ್ತೆ, ನಿಮಗೆ ಬಾರ್ಡರ್ ಮೇಲೆ ಗೋಲ್ಡನ್ನಲ್ಲಿ ಕೂಡ ಮಾಡಿದರೆ ಕಾಣುತ್ತೆ, ಲೈಟ್ ಕಾಪರ್ ಹಾಕಿದರೂ ಕಾಣುತ್ತೆ. ಮತ್ತು ಈಗ ಇದೇ ಸಾರಿ ಬೇರೆ ಸಾರಿ ಬಂತು ಅಂದರೆ ಕೂಡ ಅವರಿಗೆ ಹಾಕ್ಬೋದು. ಇದು ನೋಡಿ, ನಾನು ಶುಗರ್ ಬೀಡ್, ಚೈನ್ ಸ್ಟಿಚ್ ಎಲ್ಲ ಗೋಲ್ಡನಲ್ಲಿ ಹಾಕಿದ್ದೇನೆ. ಡ್ರಾಪ್ ಶೇಪ್ ಬೀಡ್ ಮತ್ತು 4mm ಮಾತ್ರ ನಾನು ಇದರಲ್ಲಿ ಹಾಕಿದ್ದು ಕಾಪರಲ್ಲಿ. ಆಗೇನಾಯಿತು, ಗೋಲ್ಡ್ ಮತ್ತು ಕಾಪರ್ ಮಿಕ್ಸ್ ಆದ ಕಾರಣ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ, ಅಂದರೆ ಡಬಲ್ ಶೇಡ್ ಕಾಣುತ್ತೆ ನಿಮಗೆ. ಇಲ್ಲಾಂದರೆ ಗೋಲ್ಡನಲ್ಲೇ ಮಾಡಿದ್ರೆ ಫುಲ್ಲು ಗೋಲ್ಡನ್. ಈಗ ಏನಾಗುತ್ತೆ ಅಂದರೆ ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕು ಆ ರೀತಿ ಬರುತ್ತೆ. ಈ ರೀತಿಯೆಲ್ಲ ನೀವು ಸ್ವಲ್ಪ ಐಡಿಯಾ ತಗೊಳ್ಬೇಕು, ಅಂದರೆ ಐಡಿಯಾ ಮಾಡಬೇಕು. ಆಗ ಕಸ್ಟಮರಿಗೆ ನೋಡುವ ಕೂಡ ಖುಷಿ ಆಗುತ್ತೆ. ಇದು ನೋಡಿ ಎಷ್ಟು ನೀಟ್ ಬಂದಿದೆ ಸ್ಕ್ಯಾಲಪ್ ಶೇಪ್. ಕೆಲವರು ಎಂತ ಮಾಡ್ತೀರ ಅಂದರೆ ಒಂದು ಸ್ಕ್ಯಾಲಪ್ ಹೀಗೆ, ಒಂದು ಸ್ಕ್ಯಾಲಪ್ ಹೀಗೆ, ಒಂದು ಹೀಗೆ, ಒಂದು ಹೀಗೆ, 1.5 ಇಂಚ್ ಇದ್ದರೆ 1-2 ಇಂಚ್ ಇರುತ್ತೆ. ಆಗ ಅದು ಡಿಸೈನೇ ಬರೋಲ್ಲ. ನೀವೊಂದು ಈಸಿ ಮೆಥಡ್ ಹೇಳ್ತೇನೆ ನಿಮಗೆ. ಒಂದು ರಟ್ ಪೀಸ್ ತಗೊಳ್ಳಿ, ರಟ್ ಪೀಸ್ ಆಯಿತಾ, ಕಾರ್ಡ್ಬೋರ್ಡ್ ಪೀಸ್. ಅದನ್ನು ಜಸ್ಟ್ ನಿಮಗೆ ಎಷ್ಟು ಇಂಚಸ್ಸಿಗೆ ಬೇಕು ಒಂದು ಕಟ್ ಮಾಡಿಕೊಳ್ಳಿ ಹೀಗೆ. ಆಮೇಲೆ ಇಲ್ಲಿಗೆ ಇಟ್ಟು ಹೀಗೆ ಡಿಸೈನ್ ತೆಗೆದ್ರೆ ಆಯಿತು, ಅಷ್ಟೇ. ಇದು ಮಾಡಿರೋದು ನಾನು ಹಾಗೆ, ಯಾವುದು ಟ್ರೇಸಿಂಗ್ ದೊಡ್ಡ ಟ್ರೇಸಿಂಗ್ ಏನೆಲ್ಲ ಮಾಡಲಿಲ್ಲ. ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಅಷ್ಟೇ. ಬಾಯಿಗಿಂತ ಜಾಸ್ತಿ ತಲೆ ಉಪಯೋಗಿಸಿದರೆ ನಿಮಗೆ ವರ್ಕ್ ಆಗಲಿ ಬಿಸ್ನೆಸ್ ಆಗಲಿ ಸಕ್ಸಸ್ ಆಗ್ಬೋದು. ಮತ್ತು ನೀವೆಷ್ಟು ಕಸ್ಟಮರ್ ಹತ್ರ ಸಮಾಧಾನದಿಂದ ನಿಮ್ಮ ಐಡಿಯಾ ಕಸ್ಟಮರಿಗೆ ಹೇಳಿ, ಕಸ್ಟಮರ್ ಒಪಿನಿಯನ್ ನೀವು ತಗೊಂಡು ಬ್ಲೌಸ್ ಮಾಡ್ತೀರಾ, ಅಲ್ಲೇ ನೀವು ಅರ್ಧ ಗೆಲ್ತೀರ ಅಷ್ಟೇ. ಮತ್ತು ಇಲ್ಲ ನಮಗೆ ಕೊಟ್ಟಿದ್ದೀರಲ್ಲ, ನಮಗೆ ಹೇಗೆ ಬೇಗ ಹಾಗೆ ಮಾಡ್ತೇನೆ ಅಂತ ಹೇಳಿದರೆ ಚಾನ್ಸೇ ಇಲ್ಲ. ಆ ಟೈಮ್ ಒಂದು ಕೊಡುವರು, ಕೊಟ್ಟದಕ್ಕೆ ಹಣ ಕೊಟ್ಟು ತಗೊಂಡು ಹೋಗುವರು. ಮತ್ತು ನೆಕ್ಸ್ಟ್ ಟೈಮಿಂದ ನಿಮಗೆ ಬ್ಲೌಸ್ ಸಿಗೋದು ಕನಸು ಮಾತ್ರ. ಹಾಗಾಗಿ ಆಯಿತಾ. ಈಗ ನೋಡಿ, ನನಗೆ ಯೂಟ್ಯೂಬಲ್ಲಿ ನನ್ನ ಈ ಬ್ಲೌಸ್ ಡಿಸೈನ್ಸು ಫಿನಿಶಿಂಗ್ ಎಲ್ಲ ನೋಡಿ ನನಗೆ ಈಗ ತುಂಬ ಜನ ಬ್ಲೌಸ್ ಕೊಡ್ತಿದ್ದಾರೆ. ಹಾಗಂತ ನಂಗೆ ಅವರ ಪರಿಚಯನೇ ಇಲ್ಲ, ಅವ್ರಿಗೂ ನಂದು ಪರಿಚಯ ಇಲ್ಲ, ಖಾಲಿ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ಕೊಡ್ತಾರೆ. ಆಗ ವಿಷಯ ಏನಂದರೆ ನಮಗೆ ಬಿಸ್ನೆಸ್ ಸೆಟ್ ಆಗೋದು ನಮ್ಮ ಮುಖ ನೋಡಿ ಅಲ್ಲ, ನಾವು ಮಾಡೋ ಕೆಲಸ ನೋಡಿ ಅಲ್ವಾ. ಸೊ ಕೆಲಸವನ್ನು ಮಾಡುವಾಗ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಇದೀಗ ಬ್ಲೌಸ್ ಮಾಡಿದ್ವಾ, ಇದು ನಮ್ಮ ಬ್ಲೌಸ್ ಅಂತ ತಿಳ್ಕೊಂಡು ಮಾಡಬೇಕು. ಆಗ ಮಾತ್ರ ಇಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ಅವರು ಕೊಡ್ತಾರೆ, ಹೇಗಾದರೂ ಹಣ ಕೊಡ್ತಾರೆ ಅಂತ ಮಾಡಿದರೆ ಮತ್ತು ಅರ್ಧಕ್ಕರ್ಧ ಬ್ಲೌಸು ಹಾಗೇ ಹೋಗುತ್ತೆ. ಫಿನಿಶಿಂಗ್ ನೋಡ್ಕೊಳ್ಬೇಕಾಯ್ತಾ. ಫಿನಿಶಿಂಗ್ ಮೇಯ್ನ್ ಈಗ, ಯಾಕಂದರೆ ಆರಿ ವರ್ಕ್ ಮಾಡುವವರಿಗೆ ತುಂಬ ಜನ ಇದ್ದಾರೆ. ಯಾಕೆ ಎಲ್ರಿಗೂ ಬಿಸ್ನೆಸ್ ಸೆಟ್ ಆಗಲ್ಲ ಅಂದರೆ ಇದೇ ಕಾರಣಕ್ಕೆ. ಕಸ್ಟಮರ್ ನೋಡೋದು ಒಂದು ನಿಮ್ಮ ಫಿನಿಶಿಂಗು, ಒಂದು ನಿಮ್ಮ ರೇಟ್ ರೀಸನೇಬಲ್ ಆಗಿರಬೇಕು, ನಿಮ್ಮ ಫಿನಿಶಿಂಗ್ ಹೈಯಲ್ಲಿರಬೇಕು, ಅಂದರೆ ತುಂಬ ನೀಟ್ ಇರಬೇಕು. ಇದು ನೋಡಿ, ಇದಕ್ಕೆ ನಾನು 1200 ತಗೊಂಡಿದ್ದೇನೆ, ಇಷ್ಟು ಹತ್ರ ಬುಟಾಸ್ ಮರಿ. ಅದೇ ನೀವು ಬೇರೆಯವರ ಹತ್ರ ಹೋಗಿ, ಅಂದರೆ ಈ ಶಾಪಲ್ಲಿ ಬುಟಿಕಲ್ಲಿ ಮತ್ತು ಈ ಕೆಲವರು ಹಿಂದಿಯವರೆಲ್ಲ ಮಾಡ್ತಾರೆ, ಅವರ ಹತ್ರ ಹೋಗಿ 1200ಗೆ ಸಿಗಲ್ಲ ಈ ಡಿಸೈನ್ ಎಲ್ಲ. 1800 2000 ಎಲ್ಲ ಆಗುತ್ತೆ ಆಯಿತಾ. ಸೊ ಹಾಗಾಗಿ ಒಂದು ನಮ್ಮದು ನೀಟ್ ಫಿನಿಶಿಂಗ್ ಇರಬೇಕು, ಇನ್ನೊಂದು ರೇಟ್ ರೀಸನೇಬಲ್ ಇದ್ದರೆ ಅವರಿಗೂ ಒಂದು ಬ್ಲೌಸ್ ಮಾಡಿಸುವಲ್ಲಿ 2 ಬ್ಲೌಸ್ ಮಾಡಿಸ್ತಾರೆ, 2 ಬ್ಲೌಸ್ ಮಾಡಿಸುವಲ್ಲಿ 3 ಬ್ಲೌಸ್ ಮಾಡಿಸ್ತಾರೆ ಅಷ್ಟೇ ಆಯಿತಾ. ಮತ್ತು ಒಬ್ಬರ ಡಿಸೈನ್ ನೋಡಿ ಇನ್ನೊಬ್ಬರು ಅವರ ಕ್ಯಾರಫಲ್ಲಿ ಬರ್ತಾರೆ. ನನಗೆ ಬರೋದು ಜಾಸ್ತಿ ಹಾಗೆ, ಅಂದರೆ ಜಾಸ್ತಿ ಜನ ಒಬ್ಬರದ್ದು ನೋಡಿ ಡಿಸೈನ್ ಎಲ್ಲಿ ಮಾಡಿಸಿದ್ರು ಅಂತ ಕೇಳಿದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತಾರೆ, ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾಗೆ ಅಷ್ಟೇ. ಪರ್ಫೆಕ್ಷನ್ ಮೇಯ್ನ್ ವರ್ಕಲ್ಲಿ. ಅದಕ್ಕೆ ನನ್ನ ಚಾನಲ್ ಫ್ಯಾಷನ್ ಪರ್ಫೆಕ್ಷನ್ ಅಂತ. ಹಾಗೇನಿಲ್ಲ, ನಾನು ಜಸ್ಟ್ ಹಾಗೆ ಇಟ್ಟದ್ದು. ಸೊ ಇದು ನೋಡಿ, ನಾನೊಂದು 2.5 ಡೇಸಲ್ಲಿ 3000 ಅರ್ನ್ ಮಾಡಿದ್ದೇನೆ 2 ಬ್ಲೌಸಲ್ಲಿ ಆಯಿತಾ. ಹಾರ್ಡ್ ವರ್ಕ್ ಮಾಡಬೇಕು, ಸುಮ್ಮನೆ ಅರ್ನ್ ಆಗಲ್ಲ, ಅಂದರೆ 2-3 ಡೇಸಲ್ಲಿ. ಓಕೆ ಅಲ್ಲ. ಥ್ಯಾಂಕ್ ಯು. ಯಾರಿಗಾದ್ರು ವರ್ಕ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸ್ ಬೇಕು ಅಂತಾದರೂ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಮಂಗಳೂರಲ್ಲಿ ಯಾರಾದರೂ ಇದ್ದರೆ ನೀವು ಬೇಕಾದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಕೊಡ್ಬೋದು. ಥ್ಯಾಂಕ್ ಯು ಗಾಯ್ಸ್, ಬಾಯ್.